ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಶಿಕ್ಷಣದಲ್ಲಿ ಸಹಸ್ರ ಸಂಖ್ಯೆಯ ಉನ್ನತ ಸ್ಥಾನ ಪಡೆದು ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳ ವೃತ್ತಿ ಸಿಗಲಿರುವ ಏಕೈಕ ಶಾಲೆ ಸಬರಮತಿ ಸಂಯುಕ್ತ ಪ್ರೌಢಶಾಲೆ ಸುಗುಟೂರು. ಈ ದಿನ ಕಾರ್ಯಕ್ರಮ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಹಬ್ಬದ ವಾತಾವರಣದಂತೆ ವಿದ್ಯಾರ್ಥಿಗಳ ತಂದೆ ತಾಯಿಯವರ ಮೇಲೆ ಎಷ್ಟು ಗೌರವ ಇರುತ್ತದೆಯೋ ಅದೇ ರೀತಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಗುರುಗಳ ಆಶೀರ್ವಾದ ಮರೆತರೆ ನಮ್ಮ ಜೀವನ ಹಾಳು. ಗುರುಗಳ ವಿದ್ಯಾಭ್ಯಾಸದ ಮಹಾ ತೀರ್ಪು ನಮ್ಮೆಲ್ಲರ ಸುಖ ಜೀವನ ಎಂದು ಮರೆಯಲು ಸಾಧ್ಯವಿಲ್ಲ. ನಾವು ಎಲ್ಲೋ ಹುಟ್ಟಿ ಬೆಳೆದರು ಎಂಬುದು ಮುಖ್ಯವಲ್ಲ. ನಮ್ಮ ನಿಜವಾದ ಜೀವನ ಕುಟುಂಬ ಗುರುಗಳ ಆಶೀರ್ವಾದವೇ ಇಡೀ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಸಿಗಲಿದೆ. ಹಾಗೂ ತಂದೆ ತಾಯಿ ಆಶೀರ್ವಾದ, ಗುರುಗಳ ದೈವ ಸಂಕಲ್ಪ ಇದ್ದರೆ ನಮಗೆ ದೇವರ ಆಶೀರ್ವಾದ ನೀಡಿದ ಹಾಗೆ. ಈ ದಿನ ಸುಗುಟೂರು ನಮ್ಮ ಸಬರಮತಿ ಸಂಯುಕ್ತ ಪ್ರೌಢಶಾಲೆ ನಮ್ಮ ವಿದ್ಯಾಭ್ಯಾಸದ ಸವಿ ನೆನಪುಗಳು ಇಡೀ ನಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಒಳ್ಳೆಯ ಸ್ಥಾನ ಗೌರವ ನೀಡಬೇಕಾದ್ರೆ ನಮ್ಮ ಶಾಲೆ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೆ ನಮ್ಮ ಬದುಕು ಜೀವನ ನಿಜವಾದ ಸಾರ್ಥಕ ಸಿಗಲಿದೆ. ಹಾಗೂ ಈ ಸಮಯ ಎಲ್ಲ ಗುರುಗಳ ದೇವರಿಗೆ ದರ್ಶನ ನೀಡಿದ ಹಾಗೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಸ್ಥಾನ ಎಷ್ಟೇ ಇದ್ರೂ ಈ ದಿನ ಎಲ್ಲವನ್ನೂ ಮರೆತು ನಮ್ಮ ನಿಜವಾದ ಜೀವನದ ದಾರಿಗೆ ಗುರಿ ತೋರಿಸಿದ ಈ ದಿನ ಎಲ್ಲರನ್ನೂ ಮರೆಯಲಾರದ ದಿನ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವ್ಯವಸ್ಥಾಪಕರು ವೆಂಕಟೇಶ್ ಸರ್ ಹಾಗೂ ಬಿವಿ ಅವರು ಮಾತನಾಡಿ, ನಮ್ಮ ಶಾಲೆ ಪ್ರಾರಂಭವಾಗಿ 1970ರಲ್ಲಿ ಮಾಜಿ ಎಂಎಲ್ಎ ಗೋವಿಂದ ಗೌಡ ಹಾಗೂ ಹಿರಿಯರ ನಾಯಕರ ಸಹಕಾರದಿಂದ ಅವರು ಸ್ಥಾಪನೆ ಮಾಡಿ ಶಿಕ್ಷಣ ವಿದ್ಯಾಭ್ಯಾಸದ ಸುಮಾರು 2000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದು, ಅವರ ಮಾರ್ಗದರ್ಶನ ಈಗಲೂ ಸಹ ಸುಮಾರು 1700 ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ ಕಾಪಾಡಿಕೊಂಡು ಅದೇ ರೀತಿ ಈ ದಿನ ಶುಭ ದಿನ 95-96ನೇ ಸಾಲಿನ ಬೆಳ್ಳಿ ಹಬ್ಬದ ಯಶಸ್ಸು ಗಳಿಸಿದ ಹಳೆ ವಿದ್ಯಾರ್ಥಿಗಳ ಈ ದಿನ ಶಾಲೆಗೆ ಉಡುಗೊರೆ ಜೆರಾಕ್ಸ್ ಮಿಷಿನ್ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಶಾಲೆಯ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ. ಈ ದಿನ ನಮ್ಮ ಹಳೆಯ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಬೆಳೆಯಲು ಸಂತೋಷದ ವಿಚಾರ ಹಾಗೂ ವಿದ್ಯಾರ್ಥಿಗಳ ಸಂಭ್ರಮ, ಅವರ ಸವಿ ನೆನಪುಗಳು ಎಂದು ನೋಡಿದ ಈ ದಿನ ನಮ್ಮ ಶಾಲೆ ಸಂಭ್ರಮ ಹಬ್ಬದ ವಾತಾವರಣ ಉದ್ಭವಿಸಿದ ಉತ್ಸಾಹ ಎಂಬುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಈಗ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅವರ ಸಲಹೆ ತಿಳಿಸಿದ್ರು. ಆಗ ಬರುವ ಶಾಲೆಯ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯ ಸರ್ವೆ ಮಾಡಿದಾಗ ಈ ಶಾಲೆಯ ಹಿರಿಯರ ಮಾರ್ಗದರ್ಶನ, ಗುಣಮಟ್ಟದ ಶಿಕ್ಷಣ, ವಿದ್ಯಾರ್ಥಿಗಳ ಭವಿಷ್ಯದ ರೂಪಾವೇಶಗಳು ಇದು ಸಾಕ್ಷಿಯಾಗಿದೆ. ಈ ದಿನ ಕಾರ್ಯಕ್ರಮದ ಹಳೆಯ ವಿದ್ಯಾರ್ಥಿಗಳು, ಅವರ ತಂದೆ ತಾಯಿ, ಗುರುಗಳ ಆಶೀರ್ವಾದವೇ ಈ ಶಾಲೆಯ ಶ್ರೀರಕ್ಷೆ. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿ ಕುರುಬೂರು ಹರೀಶ್ ಅವರು ಮಾತನಾಡಿ, ಮೊದಲಿಗೆ ಸಮಸ್ಯೆ ಜನತೆಗೆ ಹಾಗೂ ನಮ್ಮ ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದ. ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾಭ್ಯಾಸ ಪಡೆದು ಎಲ್ಲರ ಆಶೀರ್ವಾದದಿಂದ ಇಡೀ ನಮ್ಮ ಕುಟುಂಬಕ್ಕೆ ಹಾಗೂ ಸಮಾಜಕ್ಕೆ ಸಾಕ್ಷಿಯಾಗಿದೆ ಎಂದರು. ಈ ಸುಗುಟೂರು ಸಬರಮತಿ ಸಂಯುಕ್ತ ಪ್ರೌಢಶಾಲೆ ಸಾಕ್ಷಿ. ಈಗ ನಮ್ಮ ಜೀವನ ಬೆಂಗಳೂರು ವ್ಯಾಪಾರ ಪಾಲ್ಗೊಂಡು ಮತ್ತೊಮ್ಮೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಎಲ್ಲ ಪೂಜನೀಯ ನಮ್ಮೆಲ್ಲರ ಒಂದು ಪ್ರೀತಿಯ ಜೋರಾದ ಚಪ್ಪಾಳೆಯನ್ನ ಅಭಿನಯಿಸೋಣ. ನಮ್ಮ ತಾಳಿ ಮಕ್ಕಳು ಕೂಡ ಬಹಳ ಖುಷಿ ಪಡ್ತಿದ್ದಾರೆ. ಮುಂದಿನ ಸಾಲ ನಮ್ದೇ ಇತ್ತು. ನೆಕ್ಸ್ಟ್ ನಾವು ನಮ್ಮ ಗುರುಗಳನ್ನ ಕಳಿಸಿ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಯೂನಿಫಾರ್ಮ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ.
ಪಾಠ ಮಾಡಬೇಕಾಗಿತ್ತು. ಆದರೆ ಪಾಠ ಮಾಡಿಕೊಂಡಿದ್ರೆ ವಿದೇಶಕ್ಕೆ ಹೋಗಲ್ಲ ಅಂತ ನನಗೆ ಗೊತ್ತಾಯ್ತು. ಅದು ಬಿಟ್ಟು VRS ತಗೊಂಡು ಬೇರೆ ಆಟ ಪ್ರಾರಂಭ ಮಾಡಿರೋದ್ರಿಂದ ಈಗ ಸ್ವಲ್ಪ ಓಡಾಡ್ತಿದ್ದೀನಿ. ಹಂಗಂತೇಳಿ ಗುರುಗಳೆಲ್ಲ ರಾಜೀನಾಮೆ ಕೊಟ್ಬಿಟ್ಟಿರಿ ಯಾರಾದರೂ ದಯವಿಟ್ಟು. ಎಲ್ಲ ರಿಟೈರ್ಡ್. ಬಂಧುಗಳೇ, ನನಗೆ ಬಹಳಷ್ಟು ಜನ ಇವತ್ತು ನಾಳೆ CM ಕಾರ್ಯಕ್ರಮ ಇದೆ, ಒಂದು ಉಡುಪಿಯ ಸೆಟ್ಟನ್ನು ಹಾಕಬೇಕು. ನಾವು ಒಂದು ಕಲಾ ಇದನ್ನು ನಾನು ಮಾಡ್ತಿದ್ದೀನಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. 10 ನಿಮಿಷ ಬಂದು ಹೋಗ್ತೇನೆ ಅಂತ. ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತೇಳಿ ನಮ್ಮ ನಾಗೇಂದ್ರ ಶೆಟ್ಟಿ ಹೇಳಿರೋದು. ಅದಕ್ಕೆ ನಿಮ್ಮೆಲ್ಲರ ಮೇಲೆ ಭರವಸೆ ಬಂದಿದೆ, ನೀವು ಒಳ್ಳೆಯದನ್ನೇ ಮಾಡ್ತೀರಿ. ಸುಬ್ರಹ್ಮಣಿ ಬಾಗ చేసిన ಅಂತ ಅಲ್ವಾ? ಒಳ್ಳೆಯ ಮನಸ್ಸಿಟ್ಟುಕೊಂಡು ಮಾಡಿದರೆ ಒಳ್ಳೇದಾಗ್ತದೆ. ನಾನು ಹಾಗೆ ಹೋಗ್ಬೋದಿತ್ತು, ಆದರೆ ನನ್ನ ಹಾಡನ್ನು ಕೇಳಿಸಿ ಹೋದರೆ ಶಾಂತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂಥವರು ನಾವು. ಅಂತಹ ಒಂದು ಹೆಮ್ಮೆ ಇದೆ ಶಾಂತಿ ಮಂತ್ರಕ್ಕೆ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರ ಮನಸ್ಸುಗಳಿಗೆ ಶಾಂತಿಯನ್ನು ಉಂಟು ಮಾಡಲಿ ಅಂತೇಳಿ ತಮ್ಮ ವೈದಿಕ ಶಾಂತಿ ಮಂತ್ರ ಪಾಠವನ್ನು ಮಾಡಿದಂತಹ ಪರಮಹಂಸಾನಂದರು ರಾಮಕೃಷ್ಣ ಮಠ ಕೋಲ್ಕತ್ತಾ ಇವರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸೋಣ. ಬಂಧುಗಳೇ, ಈ ಕ್ಷಣಕ್ಕೆ ಒಂದು ಮಾತನ್ನ ನೆನಪಿಸ್ಕೊಳ್ಳಿಕ್ಕೆ ನಮಗೆ ಬಹಳ ಹೆಮ್ಮೆ ಅಂತ ಅನಿಸ್ತಿದೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಡಬೇಕಾದ್ರೆ ಮೊದಲಿಗೆ ನಮ್ಮ ಗೆಳತಿಯರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಹರೀಶ್ ಅಂತ, ಕುರುಬೂರಿಂದ ಬಂದಿದ್ದೇನೆ. ಕುರುಬೂರಿನಿಂದ ನಾನು 20 ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ತಿದ್ದೇನೆ ಬೆಂಗಳೂರಲ್ಲಿ. ಕಾಪಾಡಿರೋದ್ರಿಂದ ಈಗ ಹಳೆ ವಿದ್ಯಾರ್ಥಿಗಳು ಈಗ ಅವರ ಒಂದು ಸೆಲೆಬ್ರೇಷನ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು ಬ್ಯಾಚ್ಗಳು ಈಗಾಗಲೇ ಆಗಿದೆ, 12 ಬ್ಯಾಚ್ ಆಗಿದೆ. ಇದು 95-96ನೇ ಬ್ಯಾಚು. ಇದು ನಾವು ಗೋಲ್ಡನ್ ಜೂಬ್ಲಿ ಮಾಡಲಾಗಿದ್ದಂತ ಬ್ಯಾಚ್ ಇದು. ಇವರು ತುಂಬಾ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ನಮ್ಮ ಶಾಲೆಗೆ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ, ಜೆರಾಕ್ಸ್ ಮಿಷಿನ್ ಒಂದು ಕೊಟ್ಟಿದ್ದಾರೆ. ಇವರು ಎಲ್ಲರೂ ಸಂತೋಷವಾಗಿ ಬಂದು ಇಲ್ಲೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಸಂತೋಷವಾಗಿದ್ದು ಅವರು ನಮ್ಮ ಶಾಲೆಗೆ ಎದುರಾಗ್ತದೆ. ಇದಕ್ಕೆಲ್ಲ ಕೂಡ ಕಾರಣ ಮನುಷ್ಯನಲ್ಲಿ ಆಗ್ತಾ ಇರುವಂಥ ಬದಲಾವಣೆ ನೈತಿಕತೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಜೊತೆಗೆ
ಈ ವೃದ್ಧಾಶ್ರಮದ ಸಂಖ್ಯೆಗಳು ಕಡಿಮೆ ಆಗಬೇಕು. ವೃದ್ಧಾಪ್ಯದಲ್ಲಿ ತಂದೆ ತಾಯಿಗಳು ಏನಾದರೂ ಒಂದು ಕೇಳ್ಬೋದು, ಆದರೆ ವಯಸ್ಸಿನ ಒಂದು ಇದರಲ್ಲಿರ್ಬೋದು ಅಥವಾ ಅವರ ಒಂದು ಕಾಲದಲ್ಲಿ ನಡ್ಕೊಂಡಂಥ ಪದ್ಧತಿ ಈಗ ನಡೀತಲ್ವಲ್ಲ ಅನ್ನೋ ಒಂದು ಬೇಸರದಿಂದ ಆಡಿರ್ಬೋದು ಮಾತು. ಆ ಮಾತನ್ನು ನೀವು ತಲೆಗೆ ಹಾಕೋಬೇಡಿ, ಯಾಕಂದ್ರೆ ಆ ಒಂದು ಜೀವನ ಚಕ್ರದಲ್ಲಿ ನೀವು ಕೂಡ. ನನ್ನ ಹೆಸರು ವೆಂಕಟೇಶ್ ಅಂತ. ನನ್ನನ್ನು BV ಅಂತಲೇ ಈ ಸ್ಕೂಲಲ್ಲಿ ಗುರ್ತಿಸಿದ್ದಾರೆ. ನಾನು ಸುಮಾರು ನಮ್ಮ ಶಾಲೆ ಪ್ರಾರಂಭ ಆಗಿ 70ರಲ್ಲಿ, ಆಗ ಸನ್ಮಾನ್ಯ ಗೋವಿಂದ ಗೌಡ್ರು ಇದ್ರಿ XMLA, ಅವರು ಅವರ ಜೊತೆ ಸೇರಿಕೊಂಡು ಭೈರಪ್ಪ, ವೆಂಕಟಮಣಿಯಪ್ಪ, ವೀರೇಗೌಡ, ಸೈಯದ್ ಖಾದರ್ರು, ಕೆಂಚಪ್ಪ, ಇನ್ನೂ ಅನೇಕರು ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಇಲ್ಲೊಂದು ಶಾಲೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮೈನ್ ಕಾರಣಕರ್ತರು ಗೋವಿಂದಗೌಡ. ಅವರ ನೆನಪಿಗಾರ್ಥವಾಗಿ ಇದನ್ನು ಸ್ಟಾರ್ಟ್ ಮಾಡಿ ಅವರು ಅವಾಗ ಸ್ಟಾರ್ಟ್ ಮಾಡಿದ ಸ್ಕೂಲು ಇವತ್ತಿಂದಿಗೆ ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 2,000 ವಿದ್ಯಾರ್ಥಿಗಳನ್ನ ಆ ಕಾಲದಿಂದನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಈಗಲೂ ಅಷ್ಟೇ ಸುಮಾರು ಹಳ್ಳಿಗಳಿಗೆ ಬಸ್ಸುಗಳು ಬರ್ತಾ ಇದ್ರು ಸಹಿತ ನಮ್ಮ ಶಾಲೆಯಲ್ಲಿ ಇದುವರೆಗೂ ಈಗಲೂ ನಾವು 1,600 ಜನನ ವಿದ್ಯಾರ್ಥಿಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಅದೇ ನಮ್ಮ ಎಲ್ಲ ಒಂದು ಮ್ಯಾನೇಜ್ಮೆಂಟು ಪ್ರತಿಯೊಂದು ಎಲ್ಲರ ಒಂದು ಸಹಕಾರದೊಂದಿಗೆ ಇಲ್ಲಿನ ಒಂದು ಶಿಕ್ಷಣ ವ್ಯವಸ್ಥೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇದೆ. ನಾವು ಅದೇ ಒಂದು ಗುಣಮಟ್ಟ ಇವತ್ತಿನ ದಿವಸ ಹರಡ್ಕೊಂಡಿದ್ದಾರೆ. ಒಳ್ಳೆ ಹೆಮ್ಮರವಾಗಿ ಬೆಳೆದಿದೆ ನಮ್ಮ ಶಾಲೆ ಇವತ್ತಿನ ದಿವಸ. ಅದನ್ನು ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ಈ ರೀತಿ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಈ ಒಂದು ನಮ್ಮ ಶಾಲೆ ಕೀರ್ತಿ ಪತಾಕಿಯನ್ನ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಅದನ್ನ ಉನ್ನತ ಮಟ್ಟಕ್ಕೆ ಹೇರಿಸಬೇಕು. ಈ ಶಾಲೆಯ ಹೆಸರು ಎಲ್ಲ ಕಡೆ ಪ್ರಸರಿಸಬೇಕು ಅಂತ ಹೇಳಿ ಹೇಳ್ತಾ ನನ್ನ ಒಂದು ಈ ಮಾತನ್ನ ಮುಗಿಸ್ತಿದ್ದೇನೆ. ಆಮೇಲೆ ಒಂದು ಮಾತು, ನಾವು ಶಿಕ್ಷಕರಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಾ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಸಂಭ್ರಮ ಗುಣ ಈ ಒಂದು ಮುಂಬರುವ ವಿದ್ಯಾರ್ಥಿಗಳಲ್ಲಿ ಇದೇ ರೀತಿ ಬೆಳೆಸಿ ಈ ಒಂದು ಸಮ್ಮೇಳನ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ತೀವಿ ಒಂದು ನಂಬಿಕೆ ಇದೆ ನಿಮ್ಮಲ್ಲಿ. ಸರ್, ಆಗಿನ ಒಂದು ವಿದ್ಯಾರ್ಥಿಗಳ ಒಂದು ಭಾವನೆಗಳು, ಆಗಿನ ವಿದ್ಯಾರ್ಥಿಗಳಲ್ಲಿ ಇದ್ದಂತಹ ಒಂದು ಲಕ್ಷಣಗಳು ಈಗಿನ ಮಕ್ಕಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಪರಿಸರಗಳ ಆ ರೀತಿ ಬದಲಾವಣೆ ಆಗ್ಬಿಟ್ಟಿದೆ. ನಮ್ಮ ಮನೆ ಪರಿಸರ ಆಗ್ಬೋದು, ನಮ್ಮ ಹೊರಗಡೆ ಪರಿಸರ ಆಗ್ಬೋದು, ಆ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳನ್ನ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ತಂದೆ ತಾಯಿ ಮನೆ ಪರಿಸರ. ಅದು ಇವತ್ತಿನ ದಿವಸ ನಮ್ಮ ಶಿಕ್ಷಕರಿಗೆ ಹಳೆಯ ಶಿಕ್ಷಕರನ್ನು ಕಾಪಾಡಿರೋದ್ರಿಂದ ಈಗ ಹಳೆಯ ವಿದ್ಯಾರ್ಥಿಗಳು ಈಗ ಅವರ ಒಂದು ಸೆಲೆಬ್ರೇಷನ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು ಬ್ಯಾಚ್ಗಳು ಈಗಾಗಲೇ ಆಗಿದೆ, 12 ಬ್ಯಾಚ್ ಆಗಿದೆ. ಇದು 95-96ನೇ ಬ್ಯಾಚು. ಇದು ನಾವು ಗೋಲ್ಡನ್ ಜೂಬ್ಲಿ ಮಾಡಲಾಗಿದ್ದಂತ ಬ್ಯಾಚ್ ಇದು. ಇವರು ತುಂಬಾ ವಿಜೃಂಭಣೆಯಿಂದ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ನಮ್ಮ ಶಾಲೆಗೆ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ, ಜೆರಾಕ್ಸ್ ಮಿಷಿನ್ ಒಂದು ಕೊಟ್ಟಿದ್ದಾರೆ. ಇವರು ಎಲ್ಲರೂ ಸಂತೋಷವಾಗಿ ಬಂದು ಇಲ್ಲೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಸಂತೋಷವಾಗಿದ್ದು ಅವರು ನಮ್ಮ ಶಾಲೆಗೆ. It is the change of the soul for the better that alone will cure the evils of life. No amount of force or government or legislative cruelty will change the conditions of a race. But it is the spiritual culture and ethical culture alone that can change the wrong racial tendency for the better. ಅದ ಕಾರಣದಲ್ಲಿ ನಮ್ಮ ಆತ್ಮ ಪರಿವರ್ತನೆ ಮತ್ತು ಜೀವನ ದೋಷಗಳನ್ನು ಪರಿಹರಿಸಬಹುದು. ಅದನ್ನ ಯಾವುದೇ ಶಕ್ತಿ ಅಥವಾ ಬಲಪ್ರಯೋಗ ಆಗಲಿ, ಸರ್ಕಾರದಿಂದ ಇದರಾಗಲಿ, ನಿರ್ದಯ ಕಾನೂನುಗಳಿಂದಾಗಲಿ ಜನಾಂಗದ ಪರಿಸ್ಥಿತಿಯನ್ನು ಶಾಶ್ವತವಾಗಿ ಸರಿಯಾಗಿ ಬದಲಿಸಲಿಕ್ಕೆ ಆಗೋದಿಲ್ಲ. ನಮ್ಮ ಜನಾಂಗದಲ್ಲಿ ಆಧ್ಯಾತ್ಮಿಕ ನೈತಿಕ ಆದರ್ಶಗಳು ಸಂಸ್ಕಾರ ತರೋದ್ರಿಂದ ಮಾತ್ರ ಇವುಗಳನ್ನ ಸರಿತಿದ್ಬೋದು ಅಂತ ಮಾತಾಡೋದು. ಸೊ ಎಷ್ಟೊಂದು ಈಗ ಈ ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲ ಇಡೀ ಪ್ರಪಂಚದಲ್ಲೇ ಗಿನ್ನಿಸ್ ದಾಖಲೆ ಆಗುತ್ತೆ ಎಂಬುದರ ಒಂದು ನಂಬಿಕೆ ಇದೆ. ಈ ಶಬರಿಮಲೆ ಶಾಲೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಬೆಳೆಯುತ್ತೆ, ಯಾವ ರೀತಿ ಆಗುತ್ತೆ ಎಂಬುದರ ಒಂದು ಸಾಕ್ಷಿ ಈ ದಿನ 95-90ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ನಿಮ್ಮ ಒಂದು ಚಾಲೆಂಜು, ನಿಮ್ಮ ಒಂದು ಶ್ರಮ ಎಂದರೆ ತಪ್ಪಾಗಲಾದ ಎಂಬುದು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಕ್ಲಾಸ್ ರೂಮ್ಗಳಲ್ಲಿ ಅಟೆಂಡ್ ಆಗ್ಬಿಡ್ತಾ ಇದ್ವಿ. ಖುಷಿ ಇಷ್ಟ ಇದೆ. ಈ ಖುಷಿಯಿಂದ ನೋಡಲಿಕ್ಕೆ ನಿಜಕ್ಕೂ ನನಗೂ ಬಹಳ ಸಂತೋಷ ಆಗ್ತಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅಂತ
ಮಾಲೂರಲ್ಲಿದ್ದೀನಿ, ದಂತವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಮ್ಯಾಮ್. ಡಾಕ್ಟರ್ಗಳಿಗೆ ಏನು ಕಮ್ಮಿ ಇಲ್ಲ ಇಲ್ಲಿ. ಈಗ ನಾನು ಬೆಂಗಳೂರಲ್ಲಿದ್ದೇನೆ. ಟಿ ಕನೆಕ್ಟಿವಿಟಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಗೈಡೆಡ್ ಸ್ಕೂಲಲ್ಲಿ ಗೋಲ್ಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇನ್ನೊಮ್ಮೆ ನಮಗೆ ಥ್ಯಾಂಕ್ ಯು ಮ್ಯಾಮ್. ನಾನು ಬೆಂಗಳೂರಿನಲ್ಲಿ ಶ್ರೀನಿವಾಸ ಎಜುಕೇಷನ್ ಸೊಸೈಟಿ ಅಧ್ಯಕ್ಷಳಾಗಿ ಮುಂದುವರಿಸುತ್ತಿದ್ದೇನೆ. ನಮ್ಮ ಗುರು ಹಿರಿಯರಿಗೆಲ್ಲ ವಂದನೆ. ಥ್ಯಾಂಕ್ ಯು ಮ್ಯಾಮ್. ನನ್ನ ಹೆಸರು ರಾಮಾಂಜಿ ಅಂತ ಉಪ್ಕೊಂಡೆ. ನಾನು 2007ರಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ ನಮ್ಮ ಕೋಲಾರ ತಾಲೂಕಲ್ಲಿ. ಈಗ ಒಂದು 4 ವರ್ಷದಿಂದ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಫಾರ್ಮ್ ಮಾಡ್ತಾ ಇದ್ದೀನಿ. ಗುರುವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಬೊಟ್ಟಳ್ಳಿಯಿಂದ ಬರ್ತಾ ಇದ್ದೆ. ನನ್ನ ಹೆಸರು ಸಂಧ್ಯಾ ರಾಣಿ ಅಂತ. ನಾನು ಚಿಕ್ಕಬಳ್ಳಾಪುರದಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವಿಜಯ್ ಕುಮಾರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮುನ್ರಾಜ ಅಂತ ಊಟ. ಚಿಕ್ಕಣ್ಣ ಮಧ್ಯ ದಿನ್ನೂರಿಂದ ಬರ್ತಿದ್ದೆ. ಈಗ ಸುಮಾರು ಒಂದು 20 ವರ್ಷದಿಂದ ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸೂಟೂರಿಂದ ಬರ್ತಿದ್ದೆ. ನಾನು ಹೂವಿನ ವ್ಯಾಪಾರ ಮಾಡುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ನಾನು ಡ್ರೈವರ್ ಆಗಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಭದ್ರತಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಸೌಂಡ್ ಅಲ್ಲಿ ನಾನು ಸದ್ಯಕ್ಕೂ ಬೆಂಗಳೂರು ವಾಸವಾಗಿದ್ದೀನಿ. ನಾನು ಸುಮಾರು 20 ವರ್ಷಗಳಿಂದ ಒಂದು ದೇಶಿ ಕಂಪನಿಯಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲ, ಸ್ಮೈಲ್ ನೋಡಿದ್ರೆ ಸ್ವಲ್ಪ ಹೆಂಗಿದೆ ಅಂತ. ಆಗಿದ್ದೀನಿ. ಹಿಂದಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ಮುಂಚೆ, ಈಗಿಲ್ಲ. ಮಹೇಶ್ವರ. ನನ್ನ ಹೆಸರು ಹರಿಕುಮಾರ್ ಅಂತ, ಚಿಂತಾಮಣಿಯಿಂದ ಬರ್ತಿದ್ದೇನೆ. ನಾನು ಈಗ ಬಿಸ್ನೆಸ್ ಮಾಡ್ತಿದ್ದೇನೆ. ಈಗ ನಾನು ಬೆಂಗಳೂರಲ್ಲಿ ಒಂದು ಸಣ್ಣ ಬಿಲ್ಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸಣ್ಣ ಬಿಲ್ಡರ್ ರೀ. ಥ್ಯಾಂಕ್ ಯು ಸರ್. ಇದು ಸಂತೋಷದ ದಿನ. ವೈಗಾತಿ ಚಾಮುಂಡಿ ಮಂಗಾಲ ಬೆಳಗಿದವೋ, ತಿಂಗಾಲು ಮುಳುಗಿದವೋ, ಮಂಗಾಲ ಬೆಳಗಿದವೋ, ತಾಯಿ ಚಾಮುಂಡಿಯ ಸಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದೋ ಬಾಳಕಾಗಿದವೋ, ತಿಂಗಾಳು ಮುಳುಗಿದವೋ, ಆಹಾರಂಗೋಲ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳಕಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳಕಾಗಿದವೋ. ನಮ್ಮ ಶಾಲೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್, ಈ ದಿನ ಶಬರಮತಿ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ಸಮ್ಮಿಲನ, ಒಂದು ಕಾರ್ಯಕ್ರಮದ ಪ್ರಯುಕ್ತ ಇಲ್ಲಿ ಹೋಗಿ ವಿದ್ಯಾರ್ಥಿಗಳು ಈ ದಿನ ಕುಟುಂಬಸ್ಥರ ಈ ಒಂದು ಶುಭ ದಿನದಲ್ಲಿ ಈ ಶಬರಮತಿ ಶಾಲೆಯಲ್ಲಿ ತಮಗೆ ಯಾವ ರೀತಿ ಅನಿಸ್ತಾ ಇದೆ? ನನಗಂತೂ ಈ ಶಾಲೆಯಲ್ಲಿ ಈ ದಿನ ಅಂತೂ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಈ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ, ಅಷ್ಟೊಂದು ಸಂತೋಷನೂ ಆಗುತ್ತೆ. ಸರ್, ತಮ್ಮಲ್ಲಿ ಇನ್ನೊಂದು ಮಾತು, ಈ ದಿನ ಈ ಕಾರ್ಯಕ್ರಮದ ಪ್ರಯುಕ್ತ ತಮ್ಮ ಒಂದು ಈ ಶುಭ ವಾರ್ತೆ ಒಂದು ಹಬ್ಬದ ರೀತಿಯಲ್ಲಿ ಯಾವ ರೀತಿ ಅನಿಸ್ತಾ ಇದೆ? ಈ ಒಂದು ವಿದ್ಯಾರ್ಥಿಗಳ ಒಂದು ಸಂಭ್ರಮ ಯಾವ ರೀತಿ ಒಂದು ವ್ಯಕ್ತಪಡಿಸ್ತಿದೆ? ಆ ಒಂದು ವಿದ್ಯಾರ್ಥಿಗಳ ಸಂಭ್ರಮ ನಿಜವಾಗ್ಲೂ ಹೇಳಲಿಕ್ಕೆ, ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ
ವಿದ್ಯಾರ್ಥಿಗಳನ್ನ ಅವರವರು ಮಾತಾಡ್ಕೊಳ್ತಾರೋ ರೀತಿ, ಅವರ ಫ್ರೆಂಡ್ಶಿಪ್, ಅವರು ಸುಮಾರು 25 ವರ್ಷಗಳು 26 ವರ್ಷಗಳು ಸೇರಿದಾಗ ಅವರ ಸಮ್ಮಿಲನ ಆದಾಗ ಅವರ ಒಂದು ಸಂತೋಷ, ಇವನ್ನೆಲ್ಲ ನೋಡಿದ್ರೆ ನಮಗಂತೂ ತುಂಬಾ ಹೆಮ್ಮೆ, ಸಂತೋಷ. ಏಕೆಂದರೆ ಈ ದಿನ ಬಹಳ ಹೇಳಬೇಕಾದ್ರೆ ಈ ದಿವಸ ನಾವು ಬಹು ಮುಖ್ಯವಾಗಿ ಶಿಕ್ಷಕರಾಗಿರ್ತಕ್ಕಂಥ ಒಳ್ಳೆಯ ಒಂದು ವೃತ್ತಿ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಇವತ್ತು ನಾವು ಮಕ್ಕಳನ್ನ ಒಳ್ಳೆಯ ರೀತಿಯಿಂದ ಸಂಸ್ಕೃತರನ್ನಾಗಿ ನಾವು ಮಾಡ್ತೀವಿ, ಅದು ಬಹುಮುಖ್ಯ. ಇವತ್ತು ಸಮಾಜ ಉದ್ಧಾರ ಆಗಬೇಕು. ಸಮಾಜ ಉದ್ಧಾರ ಆಗಬೇಕಾದ್ರೆ ಬಹು ಮುಖ್ಯವಾಗಿ ಸ್ತ್ರೀಯರ ಪಾತ್ರ ಬಹಳ ಮುಖ್ಯ ಅಂತ ನಾನು ಹೇಳ್ತೀನಿ. ಸಮಾಜ